ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ಓಟ್ಸ್ ಒಂದು ಒಳ್ಳೆ ಫುಡ್. ಡಯಟ್ ಮಾಡೋರು ಕೂಡ ಇಲ್ಲಿ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಸೊ 1 ಕಪ್ ಓಟ್ಸ್ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ ಮಿಲ್ಕ್ ಆಗುವಷ್ಟು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿರೋ ಮಿಲ್ಕ್ನ ಓಟ್ಸ್ಗೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಅದಲ್ಲದೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಆ್ಯಪಲ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 2 ಅವರ್ಸ್ ಆದಮೇಲೆ ಅದನ್ನ ಕೋಲ್ಡ್ ಮಾಡೋಕ್ಕೆ ಇಟ್ಬಿಟ್ಟು ನೀವು ಬೇಕಿದ್ದರೆ ತಿನ್ಬೋದು. ಸ್ವೀಟ್ಗೋಸ್ಕರ ನಾನಿಲ್ಲಿ ಹನಿನ ಯೂಸ್ ಮಾಡ್ತಾ ಇದ್ದೀನಿ, ಬೇಕಂದರೆ ನೀವು ಹನಿನ ಸ್ಕಿಪ್ ಮಾಡ್ಬೋದು. Catching a crazy love moving through me like a wildfire, like a wildfire. ಮಕ್ಕಳಿರೋ ಮನೆಯಲ್ಲಿ ಒಂದು ವಸ್ತು ಒಂದು ಕಡೆ ಇಟ್ಟಾಗೆ ಇನ್ನೊಂದು ಕಡೆ ಇರಲ್ಲ. ಇಲ್ಲಿ ನೋಡಿ ಜಸ್ಟ್ ಎಲ್ಲ ಕಾಳುಗಳನ್ನ ಕಳೆದಾಕಿದ್ದಾರೆ. ಒಂದೇ ಒಂದು ಕಿಂಗ್ ಮಾತ್ರ ಓದಿಸ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ನಾನು ಅವರು ಬಿಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕಸದಲ್ಲಿ ಎತ್ತಿ ಬಿಸಾಕಿದ್ದೀನಿ, ಅದು ಹೊರಗಡೆ ಹಾಕಿದಾರ ಗೊತ್ತಿಲ್ಲ. ಇನ್ನೊಬ್ಬ ಮಗಳು ಕೂಡ ಎದ್ಬಿಟ್ಲು, ಅವಳು ರೆಡಿ ಮಾಡ್ತಾ ನಾನು ರೆಡಿಯಾಗಿ ಹಾಗೆ ಸುಮ್ಮನೆ ಕುತ್ಕೊಂಡಿದ್ವಿ. ರೆಡಿ ಮಾಡಿ ಉಣಿಸಿ ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ಮಲ್ಕೊಂಡಿರ್ಬೇಕಾದ್ರೆ ನಾನು ಕೆಲಸ ಎಲ್ಲ ಮಾಡ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗನಿಗೆ ತುಂಬ ಹೇರ್ಸ್ ಬಂದಿತ್ತು ಅಂತ ಹೇಳ್ಬಿಟ್ಟು ಹೇರ್ ಕಟ್ಟಿಂಗ್ ಶಾಪ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ಇಬ್ಬರೂ ಬಿಟ್ಬಿಟ್ಟು ಅಂತ ಹೇಳಿ ಮನೇಲಿ ನಾನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಇಷ್ಟ ಆಗೋಯ್ತು ನನಗೆ ಮಾಡ್ತಿರೋ ಹೇರ್ ಕಟ್ಟಿಂಗು. ಇವಾಗಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಟ್ ಮಾರ್ನಿಂಗ್ ಮಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾರ್ನಿಂಗ್ 5:30ಗೆಲ್ಲ ಎದ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಬಿಸಿನೀರಿಗೆ ಲೆಮನ್ ಹಾಕ್ಕೊಂಡು ಕುಡಿಯೋದ್ರಿಂದ ಲಿವರ್ ಆರೋಗ್ಯವಾಗಿರುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಮಾರ್ನಿಂಗ್ ಖಾಲಿ ಹೊಟ್ಟೆಯೆಲ್ಲ ಕುಡಿಯೋದ್ರಿಂದ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ, ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಲೆಮನ್ ವಾಟರ್ನ ಕುಡಿತೀನಿ. ನನ್ನ ಮಗಳಂತೂ ನಾನು ಎದ್ದು ಬಂದರೆ ಸಾಕು, ಹಿಂದಿಂದನೇ ಎದ್ದೇಳ್ತಾಳೆ ದೊಡ್ಡವಳು. ಸೊ ಅವಳಿಗೋಸ್ಕರ ಮಿಲ್ಕ್ ಬಿಸಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ, ನಾನು ಹಾಕಿ ಅವಳಿಗೆ ಕುಡಿಸ್ಬೇಕು. ಸ್ವಲ್ಪ ಪ್ರಾಣಾಯಾಮ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅವಳಿಗೆ ಬಿಡ್ತಾಳೋ ಎಲ್ಲೋ ಗೊತ್ತಿಲ್ಲ. ಅವಳು ಮಿಲ್ಕ್ ಕುಡಿತಾ ಇದ್ಲು, ನಾನು ಹಾಟ್ ವಾಟ್ರ್ ಕುಡಿತಾ ಇದ್ದೆ. ಸೊ ಹಾಗೂ ಹೇಗೋ ಎಲ್ಲ ಕುಡಿದು ಮುಗಿಸಿ ಸ್ವಲ್ಪ ಪ್ರಾಣಾಯಾಮ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಯೋಗನ ಹೇಳ್ಕೊಡ್ತಾ ಇದ್ದೀನಿ. ನನಗೊಂದು ಖುಷಿ ಇದೆ, ಏನಪ್ಪ ಅಂದರೆ ನನ್ನ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಹೇಳಲ್ಲ, ಯಾವಾಗಲೂ ಸ್ಮೈಲ್ ಮಾಡ್ಕೊಂಡೇ ಎದ್ದೇ ಇರ್ತಾರೆ. ಅದು ಒಂದು ಹ್ಯಾಪಿ ನನಗೆ, ಸ್ಮೈಲ್ ಗರ್ಲ್ಸ್ ಅಂತ.
ಡೈಲಿ ಒಂದೇ ಥರ ದೋಸೆ ತಿಂದು ಬೇಜಾರಾಗಿತ್ತು ನಮ್ಮ ಮನೆಯವರಿಗೆ. ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ನಿನ್ನೆ ಚಿಕನ್ ಮಾಡಿದ್ವಿ, ಆದರೆ ಸ್ವಲ್ಪ ಎತ್ತಿಕ್ಕಿದೆ. ಅದನ್ನೇ ತೊಗೊಂಡು ಇವತ್ತು ಕೀಮಾ ದೋಸೆ ಮಾಡೋಣ ಅಂತ, ಅಂದರೆ ಟ್ರೈ ಮಾಡೋಣ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹೇಗಾಗುತ್ತೆ ಅಂತ ನೋಡೋಣ. ಫಸ್ಟ್ಗೆ ನನ್ನ ಮಗಳು ವಾರ್ಮ್ ಅಪ್ ಮಾಡ್ತಾ ಇದ್ದಾಳೆ. ಅದಾದಮೇಲೆ ನೋಡಿ ಸೂರ್ಯ ನಮಸ್ಕಾರನ ಎಷ್ಟು ಕ್ಯೂಟಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ನೋಡಿ ಸೂರ್ಯ ನಮಸ್ಕಾರ ಕ್ಯೂಟ್ ಡಾಲ್ ಥರ ಕಾಣಿಸ್ತಾ ಇದ್ದಾಳೆ. ಒಂದು ದಪ್ಪ ಆನಿಯನ್ ಕತ್ತರಿಸಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಕಾಲು ಕೆಜಿಯವಷ್ಟು ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಕರಿಬೇವು ಕೂಡ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಆನಿಯನ್ ಚೆನ್ನಾಗಿ ಹುರ್ಕೋಬೇಕು. ಕರಿಬೇವು ಸೊಪ್ಪು ಹಾಕಿ ಕೂಡ ಹುರ್ಕೊಳ್ಳಿ. ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟು ಹಾಗೆ ಎಷ್ಟು ಬೇಕಷ್ಟು ಖಾರ ನೋಡಿ ಆ್ಯಡ್ ಮಾಡ್ಬೇಕು ನೀವು. ಕಟ್ ಮಾಡಿರೋ ಚಿಕನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸಿ ಸ್ವಲ್ಪ ವಾಟರ್ ಹಾಕಿ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮಗನ ಸ್ಕೂಲ್ ಟೈಮ್ ಆಯಿತು. ಅಷ್ಟೊತ್ತಿಗೆ ನಾನು ಬ್ರೆಡ್ ಆ್ಯಂಡ್ ಚೀಸ್ ಟೋಸ್ಟ್ ಮಾಡಿ ಲಂಚ್ ಬಾಕ್ಸ್ ಹಾಕಿದೆ. ಮನೇಲಿ ನಾರ್ಮಲ್ ದೋಸೆ ಯಾವ ರೀತಿ ಹಾಕ್ತೀವೋ ಆ ರೀತಿ ದೋಸೆನ ಹಾಕಬೇಕು. ಸೊ ನಾರ್ಮಲಿ ದೋಸೆ ಹಾಕಾಯಿತು. ಇವಾಗ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಬಿಟ್ಟು ರೆಡಿಯಾಗಿರತಕ್ಕಂಥ ಚಿಕನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ. ಈ ದೋಸೆ ಮೇಲೆ ನೀವು ಬೇಕಾದರೆ ಚೀಸ್ ಕೂಡ ಆ್ಯಡ್ ಮಾಡ್ಬೋದು. ಇದು ನಾನು ಚೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೀಸ್ ಮಾಡಿದ ತಕ್ಷಣ ಅದು ದೋಸೆ ಆಗೋಗಲಿಲ್ಲ, ಪಿಜ್ಜಾ ಹೋಗೋಯಿತು. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಶೇಕ್ ಕುಡ್ದಿಲ್ಲ ಅಂದರೆ ಹೇಗೆ, ಅದಕ್ಕೋಸ್ಕರ ಮ್ಯಾಂಗೋ ಮನೆಗೆ ತಂದಿಟ್ಟಿದ್ರು. ಒಂದು ಮ್ಯಾಂಗೋನ ತೊಗೊಂಡು ಅದರ ಸಿಪ್ಪಿನ ತೆಗೆದು ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಜಾರ್ಗೆ ಹಾಕಿದೆ. ಒಂದು ಗ್ಲಾಸ್ ಆಗೋಷ್ಟು ಮಿಲ್ಕ್ನ ಹಾಕಿ ಅಲ್ಲಿ ಒಂದು 4ರಿಂದ 5 ಗೋಡಂಬಿನ ಹಾಕಿ ಸ್ವಲ್ಪ ಶುಗರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ಆಗೋಯಿತು. ಇಷ್ಟೇ, ಮಿಲ್ಕ್ ಶೇಕ್ ರೆಡಿ. ಅದಕ್ಕೆ ಬೇಕಿದ್ರೆ ನೀವು ಒಣ ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮನ್ನ ಕಟ್ ಮಾಡಿ ಹಾಕ್ಕೋಬೋದು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೆ ಆಫೀಸ್ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಗುರಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಟ್ಟಿದ್ದೆ. ಅದನ್ನ ಲಂಚ್ ಬಾಕ್ಸ್ಗೆ ಹಾಕಿ ಅವ್ರನ್ನೂ ಇವಾಗ ಕಳಿಸ್ಬೇಕು. ಇವಾಗ ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಆಗೋಯಿತು. ಸ್ಕೂಲ್ಗೆ ಹೋಗಿ ಅವನ ಕೂಡ ಕರ್ಕೊಂಡು ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಸೋಫಾ ಆರ್ಡ್ರ್ ಮಾಡಿದ್ವಿ. ಸೋಫಾ ಬಂದಿತ್ತು. ಬರುವಾಗ ಐಸ್ ಕ್ರೀಮ್ ಕೂಡ ತಂದಿದ್ದೆ. 3 ಜನ ಕೂತ್ಕೊಂಡು ಕಿಚನಲ್ಲಿ ಐಸ್ ಕ್ರೀಮ್ ತಿಂದು ಹ್ಯಾಪಿ ಆಗಿದ್ದಾರೆ.